ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನ ಒಪ್ಪಂದ ಉಲ್ಲಂಘಿಸ್ತಾ ಇದೆ. ಪೂಂಚ್ ರಜೌರಿ ಪ್ರದೇಶದ ಭಿಂಬರ್ಗಾಲಿಯಲ್ಲಿ ಉಲ್ಲಂಘನೆ ಮಾಡ್ತಾ ಇದೆ. ಭಾರತೀಯ ಸೇನೆಯು ಕೂಡ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದೆ. ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಬಗ್ಗೆ ಸೇನೆ ಈಗ ಪೋಸ್ಟ್ ಮಾಡಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಇದಕ್ಕೆ ನಮ್ಮ ಸೇನೆ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿದೆ ಸೇನೆ. ಒಂದು ಕಡೆಯಲ್ಲಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಇನ್ನು ಹರೀಶ್, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ 9 ಕಡೆಗಳ ಮೇಲೆ 9 ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇನ್ನು ಈ ಆಪರೇಷನ್ ಯಾವ ರೀತಿಗೆ ಕಂಟಿನ್ಯೂ ಆಗುತ್ತೆ? ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಎಲ್ಲಾದರೂ ಇದಕ್ಕೆ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಮುಂದಾದ್ರೆ ಮುಂದಿನ ಸನ್ನಿವೇಶ ಹೇಗಿರುತ್ತೆ? ಹೌದು ನಿತಿನ್, ಇಲ್ಲಿ ಈಗ 3 ಪ್ರದೇಶಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಮಿಸೈಲ್ ದಾಳಿ, ವಾಯು ಯುದ್ಧ ವಿಮಾನಗಳ ಮೂಲಕ ಮಿಸೈಲ್ ದಾಳಿಯನ್ನ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಕೋಟ್ಲಿ, ಮುಜಾಫರಾಬಾದ್ ಮತ್ತೆ ಬಹಾಲ್ಪುರ್, ಈ 3 ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು, ಅದರಲ್ಲಿ ಜನವಸತಿ ಇರೋ ಪ್ರದೇಶ ಅಂತಲ್ಲ, ಉಗ್ರರು ಅಡಗಿ ಕುಳಿತಿರ್ತಕ್ಕಂತ ತಾಣಗಳನ್ನ ಫೋಕಸ್ ಮಾಡಿ ಭಾರತದ ವಾಯುಪಡೆ ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ಮುಖ್ಯವಾಗಿ ಪಾಕಿಸ್ತಾನದ ವಿಮಾನಗಳು ಮೇಲೆ ಆಕ್ಟಿವ್ ಆಗಿದ್ದಂತ ಸಂದರ್ಭದಲ್ಲಿ ನಿರ್ದಿಷ್ಟ ಒಂದು ಎತ್ತರದಲ್ಲಿ ಭಾರತದ ಯುದ್ಧ ವಿಮಾನಗಳು ಸಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರುವಂತಹದ್ದು. 9 ಕಡೆ ಈ ರೀತಿಯಾದಂತಹ ಉಗ್ರರು ಆಕ್ಟಿವ್ ಆಗಿದ್ದಂತಹ ಬೇಸ್ ಏನಿದೆ ಅಲ್ಲಿ ಧ್ವಂಸ ಮಾಡಿ ಬಂದಿರುವಂತಹದ್ದು. ಮತ್ತೆ ಅಚಾನಕ್ ಒಂದು ಕ್ಷಣದಲ್ಲಿ ಈ ಒಂದು ಕೆಲಸವನ್ನ ವಾಯುಪಡೆ ಯುದ್ಧ ವಿಮಾನಗಳು ಮುಗಿಸಿ ಬಂದಿವೆ. ಮುಖ್ಯವಾಗಿ ಇದಕ್ಕೆ ಪಾಕಿಸ್ತಾನ ಕೂಡ ತಕ್ಷಣದ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು. ಪ್ರತಿಕ್ರಿಯೆ ಅಂತಂದ್ರೆ ಬಾಯಿ ಮಾತಿನ ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು. ಪಾಕಿಸ್ತಾನ ಗಮನಿಸಿದೆ, ಈ ತರದೊಂದು ಪಾಕಿಸ್ತಾನದ ಮೇಲೆ ದಾಳಿ ಆಗಿರೋದನ್ನ ಪಾಕಿಸ್ತಾನ ಗಮನಿಸಿದೆ. ಜೊತೆಗೆ ಪಾಕಿಸ್ತಾನ ಈಗ ಉತ್ತರವನ್ನ ಕೊಡೋದಿಲ್ಲ, ತಕ್ಕ ಸಮಯದಲ್ಲಿ ನಾವು ಉತ್ತರವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಪಾಕಿಸ್ತಾನ ಸೇನೆ ಹೇಳಿರುವಂತಹದ್ದು. ಇನ್ನು ಮುಖ್ಯವಾಗಿ ಪಾಕಿಸ್ತಾನಕ್ಕೀಗ ನೇರವಾಗಿ ಭಾರತದ ಮೇಲೆ ಯುದ್ಧ ಸಾರುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದ್ರೆ ತನ್ನದೇ ಆದಂತಹ ಆರ್ಥಿಕ ಹಿಂಜರಿತ, ತನ್ನದೇ ಆದಂತಹ ಒಂದಷ್ಟು ಸಮಸ್ಯೆಗಳಲ್ಲಿ ಪಾಕಿಸ್ತಾನ ಬಳಲ್ತಾ ಇದೆ. ಒಂದ್ ಕಡೆ ಬಲೂಚಿಸ್ತಾನದ ಸಮಸ್ಯೆ, ಇನ್ನೊಂದ್ ಕಡೆ ತಾಲಿಬಾನಿಗಳು ಇನ್ನೊಂದ್ ಕಡೆ ಸಮಸ್ಯೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಭಾರತ ಸಿಂಧು ನದಿ ಒಪ್ಪಂದವನ್ನು ಕೂಡ ಮುರಿದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ತೀರಾ ವಿರಳ ಆಗಿದೆ. ಮತ್ತೆ ಈಗಾಗಲೇ ಅವರು ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿರೋದ್ರಿಂದ ನಾವು ಭಾರತದ ಮೇಲೆ ಯಾವುದನ್ನ ತಕ್ಷಣದ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ, ನಾವು ಕಾಯುತ್ತೇವೆ, ಕಾದು ಇದಕ್ಕೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳಿದೆ. ಆದರೆ ಭಾರತ ಹೇಳಿತ್ತು ಉಗ್ರರನ್ನ ಹುಡುಕಿ ನಾವು ಹೊಡಿತೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರು. ಅದೇ ರೀತಿಯಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಉಗ್ರರ ನೆಲೆಗಳನ್ನ ಹುಡುಕಿ ಹೊಡೆದಾಕಿರುವಂತದ್ದು 3 ಪ್ರದೇಶದಲ್ಲಿ, ಭವಾಲ್ಪುರ್, ಕೋಟ್ಲಾ ಹಾಗೂ ಮುಜಾಫರ್ ನಗರ್, ಈ ಒಂದು 3 ಪ್ರದೇಶದಲ್ಲಿ ಕೂಡ ಏನು ಉಗ್ರರು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ರು, ಉಗ್ರರ ಬೇಸ್ಗಳಿದ್ದು ಅವುಗಳನ್ನ ಫೈಂಡ್ ಔಟ್ ಮಾಡಿ ಹೊಡೆದಾಕಿರುವಂತದ್ದು. 9 ಕಡೆ ಈ ತರದ ಬ್ಲಾಸ್ಟ್ ಆಗಿದೆ, ಮಿಸೈಲ್ ದಾಳಿ ಆಗಿರುವಂತಹದ್ದು. ಭಾರತದ ಯುದ್ಧ ವಿಮಾನಗಳು ಕ್ಷಣ ಮಾತ್ರದಲ್ಲಿ ಹೋಗಿ ಮಿಸೈಲ್ಗಳ ದಾಳಿ ಮಾಡಿ ವಾಪಸ್ ಬಂದಿರುವಂತಹದ್ದು. ಪಾಕಿಸ್ತಾನದ ವಾಯುಪಡೆಗೆ ಇದೇನ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದ್ರೊಳಗೆ ಭಾರತದ ಯುದ್ಧ ವಿಮಾನಗಳು ಹೋಗಿ ಮಿಸೈಲ್ ದಾಳಿಯನ್ನ ಮಾಡಿ ಚೆಕ್ ಅಂತ ವಾಪಸ್ ಬಂದಿರುವಂತಹದ್ದು. ನಿತಿನ್, ಇನ್ನಷ್ಟು ಕಾರ್ಯಾಚರಣೆಗಳು ನಡೆಯುವಂತ ಸಾಧ್ಯತೆ ಇದೆ ಅಥವಾ ಈಗ ಭಾರತಕ್ಕೆ ಇವಾಗ ಪ್ರತಿಕ್ರಿಯೆನ ಪಾಕಿಸ್ತಾನ ನೀಡದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾರೆ? ಈ ಹಿಂದೆನೆ ಅಣುಬಾಂಬ್ ಸ್ಫೋಟವನ್ನು ಮಾಡ್ತೀವಿ, ಬೇರೆ ಬೇರೆ ರೀತಿಯಾಗಿ ಕೂಡ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅವರ ರಾಜಕೀಯ ಮುಖಂಡರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಭಾರತಕ್ಕೆ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಏರ್ ಸ್ಟ್ರೈಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಏನಾದ್ರೂ ನಿರ್ಧಾರಕ್ಕೆ ಪಾಕಿಸ್ತಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹೇಗೆ? ನಿತಿನ್, ಭಾರತ ಏನು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರಿಲ್ಲ. ಭಾರತ ಹೇಳ್ತಿರುವಂತದ್ದು ಈಗಲೂ ಅಷ್ಟೇ, ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡಿ ಬಂದಿದ್ದೀವಿ ಅಂತ. ಉಗ್ರರ ನೆಲೆ ಅಂತ ಆದ್ರೆ ಅದು ಪಾಕಿಸ್ತಾನಕ್ಕೂ ತೊಂದ್ರೆ, ಭಾರತಕ್ಕೂ ತೊಂದ್ರೆ. ಆ ಕೆಲಸವನ್ನ ನಾವು ಮಾಡಿ ಬಂದಿದ್ದೀವಿ ಅನ್ನುವಂತದ್ದನ್ನ ಈಗ ಭಾರತೀಯ ವಾಯುಪಡೆ ಹೇಳ್ತಾ ಇರುವಂತದ್ದು. ಮತ್ತೆ ಭಾರತದ ನಿಲುವು ಕೂಡ ಅದೇ. ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಉಗ್ರರ ನೆಲೆಗಳನ್ನ ನಾವು ಹೊಡೆದಾಕಿದೀವಿ. ಮುಖ್ಯವಾಗಿ ಪಹಲ್ಗಾಮ್ ದಾಳಿ ಏನಾಯ್ತು, ಉಗ್ರರು ಬಂದು ಇಲ್ಲಿ 26 ಮಂದಿ ಪ್ರವಾಸಿಗರನ್ನ ಕೊಂದು ಹೋದ್ರು. ಅಂತ ಸಂದರ್ಭದಲ್ಲಿ ಭಾರತಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿತ್ತು.
ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆಗಳೇನಿದಾವೆ ಇವುಗಳ ಸಂಘಟನೆಗಳ ಮೂಲಕವೇ ಭಾರತಕ್ಕೆ ಬಂದು ಇಲ್ಲಿ ಅಲ್ಲಿನ ಸದಸ್ಯರಲ್ಲಿ ಬಂದು ದಾಳಿಯನ್ನ ಮಾಡಿದ್ದಾರೆ. ಅದು ಕಾಶ್ಮೀರಿ ಯುವಕರನ್ನ ಬಳಸ್ಕೊಂಡು ಅಲ್ಲಿನ ಸ್ಥಳೀಯವಾಗಿ ಜನರನ್ನ ಬಳಸ್ಕೊಂಡು ಇಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಭಾರತ ಸಾಕ್ಷಿಯನ್ನ ವಿಶ್ವದ ಮಟ್ಟದಲ್ಲಿ ಇಟ್ಟಿತ್ತು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ಪುರಾವೆಗಳನ್ನ ಇಟ್ಟಿತ್ತು, ಪಾಕಿಸ್ತಾನದ ವಿರುದ್ಧ ಪುರಾವೆಗಳನ್ನ ಇಟ್ಟಿತ್ತು. ಪಾಕಿಸ್ತಾನ ಹೇಗೆ ಉಗ್ರರನ್ನ ಪೋಷಿಸ್ತಾ ಇದೆ, ಉಗ್ರರನ್ನ ಪೋಷಿಸಿ ಭಾರತದ ವಿರುದ್ಧ ಚೂ ಬಿಡ್ತದೆ, ಭಾರತದಲ್ಲಿ ಶಾಂತಿಯನ್ನ ಕದಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಇದನ್ನ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕಾಗಿತ್ತು. ಉಗ್ರರ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕಾಗಿತ್ತು. ಇದು ಪಾಕಿಸ್ತಾನದ ನಾಗರಿಕರ ವಿರುದ್ಧ ಅಲ್ಲ, ಪಾಕಿಸ್ತಾನದ ಸೈನ್ಯದ ವಿರುದ್ಧ ಅಲ್ಲ, ಅಂದ್ರೆ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ, ಪಾಕಿಸ್ತಾನದ ಉಗ್ರ ಸಂಘಟನೆಗಳ ವಿರುದ್ಧ ಈ ಒಂದು ಕಾರ್ಯಾಚರಣೆ ಆಗಿರುವಂತಹದ್ದು ಭಾರತ ಹೇಳಿತ್ತು. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಕಲ್ಪನೆಗೂ ಮೀರದಂತಹ ಒಂದು ಪ್ರತಿಕಾರವನ್ನ ನಾವು ಕೊಡ್ತೀವಿ, ನೀವು ಅದಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧ ಆಗಿರಿ ಅನ್ನುವಂತಹದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅದ್ರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇದನ್ನೇ ಹೇಳಿದ್ರು. ಭಾರತದ ಜನರು ಈಗ ಸದ್ಯಕ್ಕೆ ಏನನ್ನ ಬಯಸ್ತಾ ಇದ್ದಾರೆ ಅದನ್ನ ನಾವು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ಈಗ ಭಾರತದ ವಾಯುಪಡೆ ದಿಟ್ಟತನದಿಂದ ಹೋಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ 9 ಕಡೆ ಮಿಸೈಲ್ ದಾಳಿಯನ್ನ ಮಾಡಿ, ಅದು ಕೂಡ ನೇರವಾಗಿ ಉಗ್ರರ ಎಲ್ಲೆಲ್ಲಿ ನೆಲೆಗಳ ಇದ್ದು ಉಗ್ರರ ಮನೆಗಳಿದ್ದು ಅವುಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿ ವಾಯುಪಡೆಯ ಮಿಂಚಿನ ವೇಗದಲ್ಲಿ ಮತ್ತೆ ವಾಪಸ್ ಬಂದಿರುವಂತಹದ್ದು. ಪಾಕಿಸ್ತಾನದ ವಾಯುಪಡೆಗೆ ಏನಾಗ್ತಿದೆ ಏನ್ ಹೋಗ್ತಿದೆ ಅಂತ ಯೋಚನೆ ಮಾಡೋದ್ರೊಳಗೆ ಭಾರತದ ಯುದ್ಧ ವಿಮಾನಗಳು ತಮ್ಮ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮುಗಿಸಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿ ವಾಪಸ್ ಬಂದಿರುವಂತಹದ್ದು. ಈಗ ಪಾಕಿಸ್ತಾನ ಕೂಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ತಕ್ಷಣಕ್ಕೆ ನಾವೇನು ಮಾಡಕ್ ಹೋಗೋದಿಲ್ಲ, ನಾವು ವೆಯ್ಟ್ ಮಾಡ್ತೀವಿ, ವೆಯ್ಟ್ ಮಾಡಿ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಭಾರತಕ್ಕೆ ಅನ್ನುವಂತಹದ್ದನ್ನ ಈಗ ಪಾಕಿಸ್ತಾನ ಸೇನೆ ಹೇಳಿರುವಂತಹದ್ದು. ಭಾರತೀಯ ಸೇನೆ ಕೂಡ ಹೇಳಿದೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ನಮ್ಮ ಹೋರಾಟ ಇದೇ ರೀತಿ ಇರುತ್ತೆ ಅನ್ನುವಂತ ಸಂದೇಶವನ್ನ ಕೂಡ ಭಾರತೀಯ ಸೇನೆ ಕೊಟ್ಟಿರುವಂತಹದ್ದು. ಇಡೀ ಭಾರತ ಹೈ ಅಲರ್ಟ್ ನಲ್ಲಿತ್ತು. ಇಡೀ 10-15 ದಿವಸಗಳಿಂದ ಭಾರತದಲ್ಲಿ ಒಂದು ಆಕ್ರೋಶ ವ್ಯಕ್ತ ಆಗ್ತಿತ್ತು. ಪಾಕಿಸ್ತಾನದ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ಳಬೇಕು, ಪಾಕಿಸ್ತಾನದ ಉಗ್ರವಾದದ ವಿರುದ್ಧ, ಉಗ್ರ ಸಂಘಟನೆಗಳ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ, ಆಕ್ರೋಶ ಹೆಚ್ಚಾಗ್ತಾ ಇತ್ತು. ಅದನ್ನ ಈಗ ಭಾರತದ ವಾಯುಪಡೆ ಮಾಡಿರುವಂತಹದ್ದು. ಮುಖ್ಯವಾಗಿ ಪಾಕ್ ನೆಲದಲ್ಲಿ ಉಗ್ರರಿಗೆ ಹೇಗೆ ಪೋಷಣೆಯನ್ನ ಕೊಡ್ತಾ ಇದ್ರು, ಉಗ್ರ ಸಂಘಟನೆಗಳನ್ನ ರಕ್ತ ಬಿಜಾಸುರರನ್ನ ಹೇಗೆ ಉತ್ಪತ್ತಿಯನ್ನ ಮಾಡ್ತಿದ್ರು, ಆ ನೆಲೆಗಳಿಗೆ ಈಗ ಮಿಸೈಲ್ ದಾಳಿಯನ್ನ ಮಾಡಿ ಭಾರತದ ವಾಯುಪಡೆಯ ದಿಟ್ಟ ಅಧಿಕಾರಿಗಳು ಮಾಡಿ ಬಂದಿರುವಂತಹದ್ದು. ಪಾಕಿಸ್ತಾನಕ್ಕೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದ್ರೊಳಗೆ ಮಿಂಚಿನ ವೇಗದಲ್ಲಿ ಹೋಗಿ ಮಿಸೈಲ್ ದಾಳಿಯನ್ನ ಮಾಡಿ ವಾಯುಪಡೆಯ ಯುದ್ಧ ವಿಮಾನಗಳು ವಾಪಸ್ ಬಂದಿವೆ. ಮುಖ್ಯವಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಒಂದು ಲೆವೆಲ್ ನಲ್ಲಿ ಹಾರಾಟವನ್ನ ಮಾಡ್ತಾ ಇದ್ವು, ಅಲ್ಲೆಲ್ಲೋ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹಾರಾಟವನ್ನ ಮಾಡ್ತಿದ್ವು. ಆದ್ರೆ ಭಾರತದ ಯುದ್ಧ ವಿಮಾನಗಳು ತಮ್ಮದೇ ಒಂದು ವ್ಯಾಪ್ತಿಯಲ್ಲಿ ತಮ್ಮದೇ ಒಂದು ಎತ್ತರದ ಪ್ರದೇಶದಲ್ಲಿ ಹೋಗಿ ದಾಳಿಯನ್ನ ಮಾಡಿ ಬಂದಿರುವಂತಹದ್ದು. ನಿತಿನ್, ಇನ್ನು ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ, ಇದರಲ್ಲಿ ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆ ಹೇಗೆ? ಸಹಜವಾಗಿ ನಿತಿನ್, ಈಗ ಅದರ ಸಾವು ನೋವಿನ ಬಗ್ಗೆ ನಿಖರವಾದ ಮಾಹಿತಿಯನ್ನ ಪಾಕಿಸ್ತಾನ ಕೊಡ್ಬೇಕಾಗತ್ತೆ. ಆದ್ರೆ ಪಾಕಿಸ್ತಾನ ಯಾವತ್ತೂ ಕೂಡ ಸತ್ಯ ಹೇಳಿಲ್ಲ ಇದ್ರ ಬಗ್ಗೆ, ಎಷ್ಟು ಸಾವು ನೋವಾಗಿದೆ. ಭಾರತ ಯುದ್ಧ ವಿಮಾನ ವೈಮಾನಿಕ ದಾಳಿಯಿಂದ ಈ ತರದೊಂದು ಸಾವು ನೋವು ಆಗಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಆದ್ರೆ ಭಾರತೀಯ ಸೈನ್ಯ ಹೇಳ್ತಿರ್ತಕ್ಕಂಥದ್ದು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಉಗ್ರರ ನೆಲೆಗಳೇನಿದ್ದು ಅಲ್ಲಿ ನಾವು ಧ್ವಂಸ ಮಾಡಿ ಬಂದಿದ್ದೇವೆ. ಹರೀಶ್ ಆಗಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಭಾರತ ಪಾಕ್ ಗಡಿಯಲ್ಲಿ ಸೇನೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯುದ್ಧವನ್ನು ಎದುರಿಸಲು ವಾಯು ರಕ್ಷಣಾ ಘಟಕಗಳನ್ನ ನಿರ್ಮಿಸಲಾಗಿದೆ. ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಆಗಿ ಇರೋದಕ್ಕೆ ಸೇನೆಗೆ ಸೂಚನೆಯನ್ನು ಕೊಡಲಾಗಿದೆ. ಈಗ ಸೇನೆಯಿಂದ ಭಾರತ ಪಾಕ್ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ವಾಯು ರಕ್ಷಣಾ ಘಟಕಗಳು ಆಕ್ಟಿವ್ ಆಗಿ ಇಡೋದಕ್ಕೆ ಸೂಚಿಸಲಾಗಿದೆ. ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ ಆಗಿರುವಂತಹ ಸೇನೆ, ಒಂದು ಕಡೆಯಲ್ಲಿ ಪಾಕಿಸ್ತಾನ ನಾವು ಈಗ ಪ್ರತ್ಯುತ್ತರವನ್ನು ಕೊಡೋದಿಲ್ಲ, ಕಾದು ನೋಡಿ ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ಈಗ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಇಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಸೇನೆಯಿಂದ ಈಗ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು.
ಪಾಕಿಸ್ತಾನದಿಂದ ಯಾವುದೇ ಪ್ರತಿದಾಳಿಗಳು ಆಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಈಗ ಸೇನೆ ಸನ್ನದ್ಧವಾಗ್ತಾ ಇದೆ. ಸನ್ನದ್ಧರಾಗಿ ಇರೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಯುದ್ಧವನ್ನು ಎದುರಿಸೋದಕ್ಕೆ ವಾಯು ರಕ್ಷಣಾ ಘಟಕಗಳು ಆಕ್ಟಿವ್ ಆಗಿದೆ. ಪಾಕಿಸ್ತಾನ ಗಡಿಯಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಪಾಕಿಸ್ತಾನ ಈಗ ನಾವು ಯಾವುದೇ ಉತ್ತರವನ್ನ ಕೊಡೋದಿಲ್ಲ ಅಂತ ಹೇಳಿದ್ರು ನರಿ ಬುದ್ಧಿ ಇರುವಂತಹ ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲಿ ತನ್ನ ನರಿ ಬುದ್ಧಿಯನ್ನು ತೋರಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ದಿಟ್ಟ ಉತ್ತರವನ್ನು ಕೊಡೋದಕ್ಕೆ ಈಗ ಸೇನೆಗೆ ಸನ್ನದ್ಧರಾಗಿ ಇರೋದಕ್ಕೆ ಸೂಚಿಸಲಾಗಿದೆ. ಕಟ್ಟೆಚ್ಚರಿಕೆಯಿಂದ ಇರೋದಕ್ಕೆ ಈಗ ಸೇನೆಗೆ ಸೂಚನೆಯನ್ನು ನೀಡಲಾಗಿದೆ. ಯುದ್ಧಕ್ಕೆ ಸಿದ್ಧರಾಗಿ ಇರೋದಕ್ಕೆ ಈಗ ಅಲರ್ಟ್ ಘೋಷಿಸಲಾಗಿದೆ. ರಕ್ಷಣಾಧಿಕಾರಿಗಳು ವಾಯುಸೇನೆಗೆ ಸೂಚಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯುದ್ಧದ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ನೀಡೋದಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಒಂದು ದಾಳಿಯನ್ನು ನಡೆಸಿದೆ, ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಸುಮಾರು 9 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ನಡೆಸಿ ವಾಪಸ್ ಆಗಿದೆ. ಇದೇ ವೇಳೆ ಪಾಕಿಸ್ತಾನನೂ ಕೂಡ ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಯಾವುದೇ ಉತ್ತರವನ್ನು ಕೊಡೋದಿಲ್ಲ, ಸಮಯ ಬಂದಾಗ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಆದರೆ ಯಾವುದೇ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಆದ್ರೂ ಕೂಡ ನರಿ ಬುದ್ಧಿ ಇರುವಂತಹ ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲಾದ್ರೂ ಗಡಿ ನಿಯಂತ್ರಣ ರೇಖೆಯ ಸುತ್ತಮುತ್ತಲೂ ಯುದ್ಧವನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಅಲ್ಲಲ್ಲಿ ಯುದ್ಧಕ್ಕೆ ಕಾಲ್ಕೆರೆದು ಬರುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಇರಿ ಅನ್ನೋ ರೀತಿಯಲ್ಲಿ ಈಗ ಸೇನೆಗೆ ಸೂಚನೆಯನ್ನು ಕೊಡುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಹಾಗೇನೆ ಏರ್ ಫೋರ್ಸ್ಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ದಿಟ್ಟ ಉತ್ತರವನ್ನು ಕೊಡೋದಕ್ಕೆ ನೀವು ರೆಡಿಯಾಗಿರಿ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನ ಇಂಡಿಯನ್ ಆರ್ಮಿ ಮಾಡಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಈಗ ಭಾರತ ದಿಟ್ಟ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡಿದೆ. ಉಗ್ರರ ನೆಲೆಗಳನ್ನು ಈಗ ಪುಡಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನದಲ್ಲಿ ನೆಲೆಸಿದ್ದಂತಹ ಭಯೋತ್ಪಾದಕರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈಗ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈಗ ಆಪರೇಷನ್ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಕೂಡ ಮಾಡಲಾಗಿದೆ. ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದೆ. ನ್ಯಾಯ ಸಿಗ್ತದೆ ಅನ್ನೋಂಥ ರೀತಿಯಲ್ಲೂ ಕೂಡ ಇಂಡಿಯನ್ ಆರ್ಮಿ ಪೋಸ್ಟ್ ಮಾಡಿದೆ. ಭಾರತೀಯ ಸೇನೆಯ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದ ಪ್ರದೇಶದಲ್ಲಿ ನೆಲೆಸಿರುವಂತಹ ಭಯೋತ್ಪಾದಕರ ನೆಲೆಗಳೇನಿದೆ ಇದನ್ನ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆಯಲ್ಲಿ ಏರ್ ಸ್ಟ್ರೈಕ್ ಮಾಡಿ ವಾಪಸ್ ಆಗಿದ್ದಾರೆ. ಇದೇ ವೇಳೆ ಸೇನೆಯು ಕೂಡ ಸನ್ನದ್ಧರಾಗಿ ಇರೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಎಕ್ಸ್ನಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಅನ್ನೋಂಥ ರೀತಿಯಲ್ಲಿ ಎಲ್ಲಾ ಸೇನೆಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಿತಿನ್, ಈ ತರದೊಂದು ವಾಯುದಾಳಿಯನ್ನ ಭಾರತ ಮಾಡಿ ಬಂದಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಆಕ್ಟಿವ್ ಆಗಿರ್ತಕ್ಕಂತ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿಯನ್ನ ಭಾರತದ ವಾಯುಪಡೆಗಳು ಮಾಡಿ ಬಂದಿರುವಂತಹದ್ದು. ಯುದ್ಧ ವಿಮಾನಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವು. ಮುಖ್ಯವಾಗಿ ಈಗ ಆಪರೇಷನ್ ಮುಗಿಸಿ ಬಂದಿರುವಂತಹದ್ದು. ಆದ್ರೆ ಆಪರೇಷನ್ ಮುಗ್ದಿದೆ ಅಂತಂದ್ರೆ ಎಲ್ಲವೂ ಶಾಂತವಾಗಿದೆ ಅಂತಲ್ಲ, ಇನ್ನಷ್ಟು ಅಲರ್ಟ್ ಆಗಿರ್ಬೇಕಾಗತ್ತೆ. ಹೀಗಾಗಿ ಆಪರೇಷನ್ಗೂ ಮುಂಚೆಯೂ ಕೂಡ LOC ಆದ್ಯಂತ ಜೊತೆಗೆ ಅಂತಾರಾಷ್ಟ್ರೀಯ ಗಡಿಯ ಉದ್ದಕ್ಕೂ ಕೂಡ ಭಾರತೀಯ ಸೇನೆ ಅಲರ್ಟ್ ಆಗಿದ್ದು, ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರ್ಬೋದು, BSF, CISF, CRPF ಜೊತೆಗೆ ITBP ಈ ಪ್ಯಾರಾಮಿಲಿಟರಿ ಫೋರ್ಸ್ ಆಕ್ಟಿವ್ ಆಗಿತ್ತು. ಜೊತೆಗೆ ಸೇನೆ ಕೂಡ ಆಕ್ಟಿವ್ ಆಗಿತ್ತು. ವಾಯುಸೇನೆ, ನೌಕಾಸೇನೆ ಹಾಗೂ ಭೂಸೇನೆ ಮೂರು ದಳದ ಸೇನೆಗಳು ಕೂಡ ಆಕ್ಟಿವ್ ಆಗಿತ್ತು. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಮಲಗಿರೋ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ. ಅವರು ಕೂಡ ಆಪರೇಷನ್ ನ ಪ್ರತಿ ಕ್ಷಣದ ಮಾಹಿತಿಯನ್ನ ಕೂಡ ಅವರು ಪಡ್ಕೊಳ್ತಾ ಇರ್ತಾರೆ. ಇನ್ನು ಮೂರು ಸೇನೆಯ ಮುಖ್ಯಸ್ಥರು, ದಂಡ ನಾಯಕರು, CDS ಅವರು ಕೂಡ ಈ ಕಾರ್ಯಾಚರಣೆಯ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಮತ್ತೆ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಳ್ತಾ ಇರ್ತಾರೆ. ಬಹುಮುಖ್ಯವಾಗಿ ಪಾಕಿಸ್ತಾನದಿಂದ ಯಾವಾಗ ಬೇಕಾಗಿದ್ರು ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ
ಒಂದು ದೇಶಕ್ಕೆ ನುಗ್ಗಿ ಅಲ್ಲಿನ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡಿ ಬರುವಂತದ್ದು ಇದೆಲ್ಲ ಇದು ಅಷ್ಟು ಈಸಿ ಅಲ್ಲ. ಮತ್ತೆ ಅಲ್ಲಿಯೂ ಕೂಡ ಯುದ್ಧ ವಿಮಾನಗಳಿರ್ತವೆ, ಅವುಗಳು ಕೂಡ ಆಕ್ಟಿವ್ ಆಗಿರುತ್ತೆ. ಕಳೆದ 10-15 ದಿವಸಗಳಿಂದ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡ್ತಾ ಇರುವಂತ ರೀತಿ ನೋಡಿದ್ರೆ ಪಾಕಿಸ್ತಾನ ಕೂಡ ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇತ್ತು. ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ಭಾರತದ ಕಡೆಗೆ ಮುಖ ಮಾಡಿ ನಿಂತಿದ್ವು. ಯಾವಾಗ ಭಾರತದ ವಾಯುಪಡೆ ಯುದ್ಧ ವಿಮಾನಗಳು ಬರ್ತವೆ ಅನ್ನುವಂತ ನಿಟ್ಟಿನಲ್ಲಿ ಕಾಯ್ತಾ ಕೂತಿದ್ವು. ಆದ್ರೆ ಭಾರತದ ಯುದ್ಧ ವಿಮಾನಗಳು ಬಾಂಬ್ ಹಾಕಿ ಮಿಸೈಲ್ ಹಾಕಿ ಹೋಗಿದ್ದೆ ಈಗ ಪಾಕಿಸ್ತಾನದ ವಾಯುಪಡೆಗೆ ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಮಿಂಚಿನ ವೇಗದಲ್ಲಿ ಭಾರತದ ಯುದ್ಧ ವಿಮಾನಗಳು ಹೋಗಿ ಅಲ್ಲಿ ಉಗ್ರರು ನೆಲೆಸಿದಂತಹ ನೆಲೆಗಳ ಮೇಲೆ ಈಗ ಮಿಸೈಲ್ ದಾಳಿಯನ್ನ ಮಾಡಿ ಈಗ ಬಂದಿರುವಂತಹದ್ದು. ಈಗ ಮುಖ್ಯವಾಗಿ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಗಡಿ ರಾಜಸ್ಥಾನ, ಗುಜರಾತ್, ಪಂಜಾಬ್ ಈ ಪ್ರಾಂತ್ಯದ ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು LOC ಗಡಿಯುದ್ದಕ್ಕೂ ಕೂಡ LOCಯ ಉದ್ದಕ್ಕೂ ಕೂಡ ಜಮ್ಮು ಕಾಶ್ಮೀರ ಈ ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ಯಾರಾಮಿಲಿಟರಿ ಫೋರ್ಸ್ ಗಳು ಆಕ್ಟಿವ್ ಆಗಿರುವಂತಹದ್ದು ಮುಖ್ಯವಾಗಿ